ನೋಡಿ, ಜೀವನ್ ಭೀಮನಗರ ಪೊಲೀಸ್ ಸ್ಟೇಷನಲ್ಲಿ ಈ ಝೂಮ್ ಕಾರ್ ಅನ್ನೋ ಸಂಸ್ಥೆ ವಿಚಾರವಾಗಿ ದೂರನ್ನ ಕೊಟ್ಟಿರ್ತೀವಿ. 3ನೇ ತಿಂಗಳಲ್ಲಿ ಅಪ್ಲೈಮೆಂಟ್ ಕೊಟ್ಟಿರ್ತಾರೆ. ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತನೋ, ಎನ್ಕ್ವೈರಿ ಮಾಡ್ತೀವಿ ಅಂತನೋ, ನೀವು ಕೊಟ್ಟಿರೋ ದೂರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ಅಪ್ಲೈಮೆಂಟ್ ಕೊಟ್ಟಿರ್ತಾರೆ. ಇದುವರೆಗೂ ಒಂದೇ ಒಂದು ಫೋನ್ ಕಾಲ್ ಬರದೇ ಇರೋ ಕಾರಣ ನೋಡಿ, ಇವತ್ತು ಕಮಿಷನರ್ ಆಫೀಸಿಗೆ ಬಂದು ನಿಮ್ಮ ಪೊಲೀಸ್ ಠಾಣೆಯವರು ಅಪ್ಲೈಮೆಂಟ್ ಕೊಟ್ಟು ಏನೂ ಕೂಡ ಪ್ರೋಸೆಸ್ ಮಾಡುವಂಥ ಕೆಲಸನೂ ಕೂಡ ಮಾಡಿಲ್ಲ. ಅಕ್ರಮವಾಗಿ ವೈಟ್ ಬೋರ್ಡ್ ಕಾರ್ಗಳನ್ನ ಆಫೀಸ್ ಮಾಡಿಕೊಂಡು ರಾಜಾರೋಷವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಬೋರ್ಡ್ ಇಟ್ಕೊಂಡು ಆಟೋ ಓಡಿಸ್ತಿರ್ತಾರೋ, ಕ್ಯಾಬ್ ಓಡಿಸ್ತಿರ್ತಾರೋ, ಗೂಡ್ಸ್ ಗಾಡಿ ಓಡಿಸ್ತಿರ್ತಾರೋ, ಒಂದು ಸಿಗ್ನಲ್ ಜಂಪ್ ಆದರೆ ಹಿಡಿದು ದಂಡ ಹಾಕ್ತಾರೆ, ನೋ ಪಾರ್ಕಿಂಗಲ್ಲಿ ನಿಂತಿದ್ರೆ ದಂಡ ಹಾಕ್ತಾರೆ, ಅಥವಾ ಎಲ್ಲೋ ಒಂದು ಮಾಲ್ಗಳ ಹತ್ರ ಹೋಗಿ ಕಸ್ಟಮರ್ಗಳನ್ನ ಪಿಕಪ್ ಮಾಡೋಕೆ ಹೋದರೆ ಅದು ಎಲ್ಲೋ ಬೋರ್ಡಲ್ಲಿ ಬಾಯಿಗೆ ಬಂದಂಗೆ ಬೈಯೋದು, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ಯಾ ಅಂತ ಅಸಭ್ಯವಾಗಿ ಮಾತಾಡೋದು, ದಂಡ ಹಾಕೋದು, ಇಂಥ ಕ್ರಿಯೆಗಳು ಕೂಡ ಪೊಲೀಸವರು, ಟ್ರಾಫಿಕ್ ಅವರು ಎಸ್ಪೆಷಲಿ ಮಾಡ್ತಾ ಇರ್ತಾರೆ. ಮತ್ತು ಲಾ ಆ್ಯಂಡ್ ಆರ್ಡರ್ಲು ಕೂಡ ಅಷ್ಟೇ, ಯಾರಾದರೂ ಕಸ್ಟಮರ್ಗಳು ಮೊಬೈಲ್ ಬಿಟ್ಟು ಹೋಗೋದು, ಇನ್ನೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಗೆ ಹೋದರೆ ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡಿರುವಂಥ ಡ್ರೈವರ್ಸ್ಗಳಿಗೆ ಬೈತಾರೆ. ಆದರೂ ಕೇಸಸ್ಗಳನ್ನ ಹಾಕಿ ಪಿಟಿ ಕೇಸ್ಗಳು ಅಂತೇಳಿ ಹೇಳಿ ದಂಡನೂ ವಸೂಲಿ ಮಾಡ್ತಾರೆ. ಆದರೆ ಒಂದು ವೈಟ್ ಬೋರ್ಡ್ ಸಂಸ್ಥೆ ಓಪನ್ ಮಾಡಿಕೊಂಡು ವೈಟ್ ಬೋರ್ಡ್ ಕಾರಲ್ಲಿ ಅಕ್ರಮವಾಗಿ ಬಿಸ್ನೆಸ್ ಮಾಡಿಕೊಂಡು ಸರ್ಕಾರಕ್ಕೂ ವಂಚನೆ ಮಾಡಿಕೊಂಡು RTO ಇಲಾಖೆಗೂ ಕೂಡ ಮೋಸ ಮಾಡಿಕೊಂಡು ಈ ಕಡೆ ಕ್ಯಾಬ್ ಚಾಲಕರ ವರ್ಗಕ್ಕೂ ಕೂಡ ಅನ್ಯಾಯ ಮಾಡ್ತಿರುವಂಥ ಸಂಸ್ಥೆ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಆ ಲೋಕಲ್ ಪೊಲೀಸ್ ಸ್ಟೇಷನಲ್ಲೂ ದೂರು ಕೊಟ್ಟಿದ್ದೀವಿ. ಮತ್ತು RTO ಇಲಾಖೆ, ಕಸ್ತೂರಿ ನಗರ RTO ಇಲಾಖೆಗೂ ಹೋಗಿ ದೂರು ಕೊಟ್ಟಿದ್ದೀವಿ. RTOದವರು ಕೂಡ ಏನೂ ಮಾಡಿಲ್ಲ ಇವತ್ತರೆಗೂ. ಈ ಪೊಲೀಸ್ ಇಲಾಖೆಯವರು ಕೂಡ ಈ ಸಂಸ್ಥೆ ಲೀಗಲ್ಲ, ಇಲ್ಲೀಗಲ್ಲ, ನಿಮ್ಮ ಹತ್ರ ಅದೇನು ಡಾಕ್ಯುಮೆಂಟ್ ಇದೆ ತಗೊಂಬಂದು ತೋರಿಸ್ರಿ, ಇಲ್ಲೀಗಲ್ ಆಗಿದ್ರೆ ನಿಮ್ಮ ಆಫೀಸ್ ಕ್ಲೋಸ್ ಮಾಡಿರಿ ಅನ್ನೋ ರೀತಿಲೂ ಹೇಳೋದಕ್ಕೂ ಕೂಡ ಇವ್ರು ರೆಡಿ ಇಲ್ಲ. ಹಂಗಾಗಿ ಕಮಿಷನರ್ ಅವ್ರಿಗೆ ದೂರು ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ. ಕಮಿಷನರ್ ಅವ್ರಿಗೆ ಇವತ್ತು ದೂರು ಕೊಡೋ ಕೆಲಸ ಮಾಡಿದ್ದೀವಿ. ನಿಮ್ಮ ಇಲಾಖೆಯವರು ಅಪ್ಲೈಮೆಂಟ್ ಕೊಟ್ಟಿದ್ದಾರೆ, ಏನೂ ಕೂಡ ಕಾರ್ಯ ಮಾಡ್ತಾ ಇಲ್ಲ ಅಂತೇಳಿ ನೋಡಬೇಕು. ಕಮಿಷನರ್ ಕಡೆಯಿಂದ ಏನಾದರೂ ಈ ಪೊಲೀಸ್ ಠಾಣೆಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಇದ್ರ ಬಗ್ಗೆ ಏನಾದರೂ ಪ್ರೋಸೆಸ್ ಮಾಡಿ ಅಂತ ಹೇಳ್ತಾರೆ ಏನೋ ಅಂತೇಳಿ ಕಾದು ನೋಡಬೇಕು. ಇವರು ಕೂಡ ಏನೂ ಪ್ರೋಸೆಸ್ ಮಾಡಿಲ್ಲ ಅಂದರೆ ನಾವು ನಮ್ಮ ಸಂಘಟನೆ ಲಾಯರ್ ಕಡೆಯಿಂದ ಈ ರೀತಿ ಏನೇನು ಮನವಿಗಳು ಕೊಟ್ಟಿದ್ದೀವಿ, RTO ಇಲಾಖೆಗೊಂದು, ಪೊಲೀಸ್ ಠಾಣೆಗೊಂದು, ಕಮಿಷನರ್ ಅವ್ರಿಗೆ, ಇದನ್ನೆಲ್ಲ ಫೈಲ್ ಮಾಡಿಸಿ ಡೈರೆಕ್ಟು ಕೋರ್ಟ್ ಕಡೆಯಿಂದನೇ ಇಲಾಖೆಗಳು ಕೂಡ ಏನೂ ಕೆಲಸ ಮಾಡ್ತಾ ಇಲ್ಲ ಇಂಥ ಸಂಸ್ಥೆಗಳ ಮೇಲೆ. ಇಂಥ ಸಂಸ್ಥೆಗಳು ಕಾನೂನು ಬಾಹಿರವಾಗಿ ರಾಜಾರೋಷವಾಗಿ ಒಳ್ಳೊಳ್ಳೆ ಐಷಾರಾಮಿ ಆಫೀಸ್ಗಳನ್ನ ಮಾಡಿಕೊಂಡು ವೈಟ್ ಬೋರ್ಡ್ ಕಾರ್ಗಳಲ್ಲಿ ಸ್ವಂತಕ್ಕೆ ಬಳಸುವಂಥ ಗಾಡಿಗಳನ್ನ ಬಾಡಿಗೆಗೆ ಬಿಟ್ಕೊಂಡು ಸಂಪಾದನೆ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟರು ಕೂಡ ಏನೂ ಕ್ರಮ ತಗೊಂತಿಲ್ಲ. ಅದೇ ಎಲ್ಲೋ ಬೋರ್ಡ್ ಅವ್ರು ಜೀವನ ಮಾಡೋದಕ್ಕೆ ಅಂತೇಳಿ ಟ್ಯಾಕ್ಸ್ ಕಟ್ಕೊಂಡು ಜೀವನ ಮಾಡ್ತಿದ್ರೆ ಅವ್ರಿಗೆ ಈ ರೀತಿ ದಂಡಗಳಾಕೋದು, ಈ ರೀತಿ ತೊಂದರೆಗಳಾಗುವಂಥ ರೀತಿಯಲ್ಲಿ ವ್ಯವಸ್ಥೆಗಳಾದರೆ ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ರೀತಿ ದಂಧೆಕೋರರುಗಳನ್ನ ಕ್ರಮ ತಗೊಳ್ದೇನೆ, ದೂರು ಕೊಟ್ಟರು ಕೂಡ ಕ್ರಮ ತಗೊಳ್ದೇನೆ ಇರೋದೇ ಒಂದು ದೊಡ್ಡ ಸೋಜ್ಗ ಅಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತೇಳಿ. ಸಾಧ್ಯ ಆದರೆ ಇವರೇನೂ ಪ್ರೋಸೆಸ್ ಮಾಡಿಲ್ಲ ಅಂದರೆ ಲಾಯರ್ ಕಡೆಯಿಂದ ಡೈರೆಕ್ಟ್ ಕೋರ್ಟ್ಗೆ ಅಪ್ರೋಚ್ ಮಾಡುವಂಥ ರೀತಿಲಿ ಮಾಡಿಸಿ ಕೋರ್ಟ್ ಕಡೆಯಿಂದ ಇಲಾಖೆಗಳಿಗೇನಾದರೂ ನೋಟಿಸ್ ಸರ್ವ್ ಮಾಡುವಂಥ ಕೆಲಸನ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಈ ಝೂಮ್ ಅನ್ನೋ ಸಂಸ್ಥೆ ಇದೇ ನೆನ್ನೆ ಮೊನ್ನೆಯಿಂದ ನಡೀತಿಲ್ಲ, ವರ್ಷಾನುಗಟ್ಟಲೆಯಿಂದ ನಡೀತಾ ಇದೆ. ಈ ಸಂಸ್ಥೆ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಕೂಡ ಯಾವ RTO ಅಧಿಕಾರಿಗಳು ಕೂಡ ಏನೂ ಮಾಡ್ತಾ ಇಲ್ಲ, ಯಾವ ಪೊಲೀಸವರು ಕೂಡ ಏನೂ ಮಾಡ್ತಾ ಇಲ್ಲ. ಹಂಗಾಗಿ ಇದು ಕೊನೆ ಪ್ರಯತ್ನ. ಯಾಕೆಂದರೆ ಆ ಸಂಸ್ಥೆವರೆಗೂ ಇವತ್ತರೆಗೂ ಯಾರೂ ಒಳಗಡೆ ಹೋಗಿರಲಿಲ್ಲ. ಮೊನ್ನೆ ನಾವು ಹೋಗಿದ್ದೋ, ಆದರೆ ಪೊಲೀಸರು ಒಳಗಡೆ ಬರೋಕ್ಕೆ ಎದುರುಕೊಂಡ್ರು ಅಂತಲೇ ಹೇಳಬೇಕು. ಅದಾದಮೇಲೆ ಲೋಕಲ್ ಸ್ಟೇಷನಲ್ಲಿ ಮೂವ್ ಮಾಡಿದ್ದೀವಿ. ಕಾದು ನೋಡೋಣ ಬ್ರದರ್ಸ್. ಯಾಕೆಂದರೆ ಇದ್ರ ಬಗ್ಗೆ ನಾನು ಹೇಳಿದ್ದೆ, ವಿಡಿಯೋಸು ಕೂಡ ಅಪ್ಲೋಡ್ ಮಾಡಿದ್ದೆ. ಅತಿ ಶೀಘ್ರದಲ್ಲೇ ಕಮಿಷನರ್ ಅವ್ರಿಗೆ ಪೊಲೀಸ್ ಇಲಾಖೆಯವರು, ಅಂದರೆ ಪೊಲೀಸ್ ಠಾಣಾ ಅಲ್ಲಿ ಇರುವಂಥ ವ್ಯಾಪ್ತಿಯಲ್ಲಿರುವಂಥ ಪೊಲೀಸ್ನವರು ಏನು ಕೆಲಸ ಮಾಡ್ತಿಲ್ಲ ಅಂತೇಳಿ ಕಮಿಷನರ್ ಅವ್ರಿಗೆ ದೂರು ಕೊಡೋಣ ಅಂತ ಹೇಳ್ತಿದ್ದೆ. ಇವತ್ತು ಕೊಡೋವಂಥ ಕೆಲಸ ಮಾಡಿದ್ದೀವಿ. ಧನ್ಯವಾದ.